ಮಾತಾಡ್ತೀನಿ ಅಂತ ಕುಮಾರಸ್ವಾಮಿ ಇನ್ನೊಮ್ಮೆ ಹೇಳಿದ್ದಾರೆ. ನಾವು ಈ ತರ ಜವಾಬ್ದಾರಿ ನಂದು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅಂತ. ನೋಡ್ರಿ, ನಮ್ದು ರಾಜ್ಯ ನಾಯಕರ ಜೊತೆ ಸಂಪರ್ಕ ಏನು ಆಗ್ತಾನೆ ಇಲ್ವಾ? ಏನಿಲ್ಲ ರೀ ಪಾಪ, ಹಂಗೇನಿಲ್ಲ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ಸ್ಪಷ್ಟಪಡಿಸ್ತೇನೆ. ಕರಾವಳಿ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನನ್ನ ಮುಂದೆ ಇರತಕ್ಕಂಥ ಆದ್ಯತೆ ಮತ್ತು ಗುರಿ, ನಮ್ಮ ಪಕ್ಷ ಇವತ್ತು ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇನ್ನೂ ಶಕ್ತಿಯುತವಾಗಿ ನಾವು ಬೆಳಿಬೇಕು, ಸಂಘಟನೆ ಬಲಪಡಿಸಬೇಕು, ಮುಂದೆ ಅತಿ ಹೆಚ್ಚು ಶಾಸಕರುಗಳನ್ನು ಈ ಭಾಗದಲ್ಲೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಗುರಿ ಹಿಡ್ಕೊಂಡು ನಾವು ಹೊರಟಿದ್ದೇವೆ. ಮತ್ತು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನಮ್ಮ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇರುವಂತದ್ದು ಕೂಡ ನಾವು ಕೂಡ ನೆಕ್ಸ್ಟ್ ನಾವು MLAಗಳು ಗೆಲ್ಲಬೇಕು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಾವು ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಮೊನ್ನೆ ಮಂಡ್ಯದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ 42,000 ಓಟ್ ತಗೊಂಡಿದ್ದಾರೆ ಸಚಿವರು. ಅದೇ ರೀತಿ ನಮ್ಮ ಸ್ವಾಮಿ ಅವರು ಕೂಡ 38,000 ಓಟ್ ತಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳಿದ್ದಾವೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ನಾನೇ ವೈಯಕ್ತಿಕ ಮಾತನಾಡ್ತೇನೆ. ಮಾತಾಡಿ ನಮ್ಮ ಗುರಿ ಸ್ಪಷ್ಟವಾಗಿದೆ, ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು, ಆ ನಿಟ್ಟಿನಲ್ಲಿ ಒಟ್ಟಿಗೆ ಹೋಗ್ತೇವೆ. ಅದಕ್ಕೆ ಹೇಳಿದ್ನಲ್ಲ, ಇದನ್ನೆಲ್ಲವನ್ನು ಕೂಡ ಪಕ್ಷದ ವೇದಿಕೆಯನ್ನು ಮುಖಂಡ ಚರ್ಚೆ ಮಾಡಿದ್ದೇನೆ. ಅವ್ರೇನಂತಂದ್ರೆ ಇದು ಶುರುವಾಗಿದ್ದೆ ಅಲ್ಲಿಂದ ಅಂತದ್ದು, ನಾನು ಯಾರು ಶುರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ನಾವು ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮುಖ್ಯ ಅನ್ನೋದು ನಾನು ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆ ಕೊಡ್ತಾರೆ ಅಂತೇಳಿ ಕೋಆರ್ಡಿನೇಷನ್ ಇಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ವಿಧಾನಸಭಾ ಪರಿಷತ್ ಚುನಾವಣೆಗಳು ಬರ್ತಾ ಇದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದಾರೆ. ನಾನೇ ಮೊನ್ನೆ ಕುಮಾರಸ್ವಾಮಿ ಅವರ ಹತ್ರ ಕೇಂದ್ರ ಸಚಿವರ ಜೊತೆ ಕೂತು ನಾನೇ ಚರ್ಚೆ ಮಾಡಿದ್ದೇನೆ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಇದೆ ನಮಗೆ, ಆತರ ಏನಿಲ್ಲ. ಕುಮಾರಸ್ವಾಮಿ ಜೊತೆ ಮಾತಾಡ್ತೀನಿ ಅಂತ ಕುಮಾರಸ್ವಾಮಿ ಇನ್ನೊಮ್ಮೆ ಹೇಳಿದ್ದಾರೆ. ನಾವು ಈ ತರ ಜವಾಬ್ದಾರಿ ನಂದು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅಂತ. ನೋಡ್ರಿ, ನಮ್ದು ರಾಜ್ಯ ನಾಯಕರ ಜೊತೆ ಸಂಪರ್ಕ ಏನು ಆಗ್ತಾನೆ ಇಲ್ವಾ? ಏನಿಲ್ಲ ರೀ ಪಾಪ, ಹಂಗೇನಿಲ್ಲ. ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಒಂದು ಸ್ಪಷ್ಟಪಡಿಸ್ತೇನೆ. ಕರಾವಳಿ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನನ್ನ ಮುಂದೆ ಇರತಕ್ಕಂಥ ಆದ್ಯತೆ ಮತ್ತು ಗುರಿ, ನಮ್ಮ ಪಕ್ಷ ಇವತ್ತು ಹಳೆ ಮೈಸೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇನ್ನೂ ಶಕ್ತಿಯುತವಾಗಿ ನಾವು ಬೆಳಿಬೇಕು, ಸಂಘಟನೆ ಬಲಪಡಿಸಬೇಕು, ಮುಂದೆ ಅತಿ ಹೆಚ್ಚು ಶಾಸಕರುಗಳನ್ನು ಈ ಭಾಗದಲ್ಲೂ ಕೂಡ ಗೆಲ್ಲಬೇಕು ಅನ್ನೋ ಒಂದು ಗುರಿ ಹಿಡ್ಕೊಂಡು ನಾವು ಹೊರಟಿದ್ದೇವೆ. ಮತ್ತು ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಹಳೆ ಮೈಸೂರು ಭಾಗ ಇರ್ಬೋದು, ನಮ್ಮ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಇರುವಂತದ್ದು ಕೂಡ ನಾವು ಕೂಡ ನೆಕ್ಸ್ಟ್ ನಾವು MLAಗಳು ಗೆಲ್ಲಬೇಕು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ನಾವು ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು. ಮೊನ್ನೆ ಮಂಡ್ಯದಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ 42,000 ಓಟ್ ತಗೊಂಡಿದ್ದಾರೆ ಸಚಿವರು. ಅದೇ ರೀತಿ ನಮ್ಮ ಸ್ವಾಮಿ ಅವರು ಕೂಡ 38,000 ಓಟ್ ತಗೊಂಡಿದ್ದಾರೆ. ಹಾಗಾಗಿ ಈ ರೀತಿ ವಿಚಾರಗಳಿದ್ದಾವೆ. ನಾನು ಆಗ್ಲೇ ಹೇಳಿದ್ನಲ್ಲ, ಇದೆಲ್ಲವನ್ನೂ ಕೂಡ ಕುಮಾರಸ್ವಾಮಿ ಅವ್ರ ಜೊತೆ ಕೂತು ನಾನೇ ವೈಯಕ್ತಿಕ ಮಾತನಾಡ್ತೇನೆ. ಮಾತಾಡಿ ನಮ್ಮ ಗುರಿ ಸ್ಪಷ್ಟವಾಗಿದೆ, ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು, ಆ ನಿಟ್ಟಿನಲ್ಲಿ ಒಟ್ಟಿಗೆ ಹೋಗ್ತೇವೆ. ಅದಕ್ಕೆ ಹೇಳಿದ್ನಲ್ಲ, ಇದನ್ನೆಲ್ಲವನ್ನು ಕೂಡ ಪಕ್ಷದ ವೇದಿಕೆಯನ್ನು ಮುಖಂಡ ಚರ್ಚೆ ಮಾಡಿದ್ದೇನೆ. ಅವ್ರೇನಂತಂದ್ರೆ ಇದು ಶುರುವಾಗಿದ್ದೆ ಅಲ್ಲಿಂದ ಅಂತದ್ದು, ನಾನು ಯಾರು ಶುರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ನಾವು ಒಟ್ಟಿಗೆ ಹೋಗ್ಬೇಕು ಅನ್ನೋದು ಮುಖ್ಯ ಅನ್ನೋದು ನಾನು ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಹೇಳಿಕೆ ಕೊಡ್ತಾರೆ ಅಂತೇಳಿ ಕೋಆರ್ಡಿನೇಷನ್ ಇಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಈಗ ವಿಧಾನಸಭಾ ಪರಿಷತ್ ಚುನಾವಣೆಗಳು ಬರ್ತಾ ಇದೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಘೋಷಣೆ ಮಾಡಿದ್ದಾರೆ. ನಾನೇ ಮೊನ್ನೆ ಕುಮಾರಸ್ವಾಮಿ ಅವರ ಹತ್ರ ಕೇಂದ್ರ ಸಚಿವರ ಜೊತೆ ಕೂತು ನಾನೇ ಚರ್ಚೆ ಮಾಡಿದ್ದೇನೆ. ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಇದೆ ನಮಗೆ, ಆತರ ಏನಿಲ್ಲ.